ಸರ್, ಈಗ ಇಲ್ಲಿ ನಾಳೆ ದಿನ ಹೇಳಬಹುದು, ಪೊಲೀಸ್ ಕಸ್ಟಡಿ ಮುಗಿಸ್ಕೊಂಡು ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಹೇಳಬಹುದೇನೋ ದರ್ಶನ್ ಅಂಡ್ ಟೀಮ್ ಇದೇನು ಸರ್ ಇದು ಇಷ್ಟೋನಿ ಇಬ್ಬರು ಹೋಟೆಲ್ಗೆ ದಿನಕ್ಕೆ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಈಗ ನನ್ನೇನೋ ಕರ್ಕೊಬಂದಿದ್ದೀರಿ, ಏನೋ ವಿಚಾರಣೆ ಮಾಡ್ತಾ ಇದ್ದೀರಿ, ಸರಿ. ನನ್ನ ಜೊತೆ ತಿಂಡಿ ತಿಂದವ್ರನ್ನ, ಕೇಕ್ ತಿಂದವ್ರನ್ನ, ಕಾಫಿ ಕುಡಿದವ್ರನ್ನ ಇದು ಹೆರಾಸ್ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಸಂಬಂಧಪಟ್ಟವರು ಪಡೆದು ಎಲ್ಲರೂ ತಂದು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸ್ವಾಮಿ. ನನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಡಿ, ನನ್ನ ಕೈಲಿ ನಾಗಲ್ಲ. ನಂಗೆ ಹೊಡೆದಿಲ್ಲ ಬಡ್ದಿಲ್ಲ. ಯಾರೋ ನನಗೊಂದು ಫೋನ್ ಮಾಡಿದರು, ಚೆನ್ನಾಗಿದ್ದೀರ ದರ್ಶನ್ ಅಂದರು. ಆ ಫೋನ್ ಇಟ್ಟು ಅವನಿಗೂ ನೋಟಿಸ್ ಕೊಡ್ತಾ ಇದ್ದಾರೆ ಇವರು. ನಾನು ಅವತ್ತು ರಾತ್ರಿ ಅಲ್ಲಿಂದ ಮುಗಿಸ್ಕೊಂಡು ನಾನು ಮೈಸೂರು ಶೂಟಿಂಗ್ ಅಂತ ಬಂದೆ. 1000 ಜನ ನನಗೆ ಶುಭ ಕೋರೋರಿದ್ದಾರೆ, ಹಿತೈಷಿಗಳಿದ್ದಾರೆ. ಕಾಲ್ ಮಾಡೋದು ಎಲ್ಲರೂ ನೋಟಿಸ್ ಕೊಟ್ಟು ನನಗೆ ವಿಚಿತ್ರ ಹಿಂಸೆ ಕೊಡ್ತಿದ್ದಾರೆ. ಕ್ಲೈಮ್ ಮಾಡ್ಬೋದಲ್ವ ದರ್ಶನ್? ಇವಾಗ ಅವ್ರಿಗೆ ಯಾವುದೇ ಥರವಾದಂಥ ಮಾತಾಡ್ತಕ್ಕಂಥ ರೈಟ್ಸ್ ಇಲ್ಲ. ಅವ್ರು ಏನಾರ ಮಾತಾಡಬೇಕಾದ್ರೆ ಥ್ರೂ ಅವರ ಅಡ್ವೊಕೇಟ್ ಮುಖಾಂತರ ಮಾತಾಡಬೇಕಷ್ಟೇ. ಅವರು ಏನು ಈ ಕಾನೂನಿನ ಒಳಗಡೆ ಅವಕಾಶ ಇದೆ ಅಷ್ಟು ಮಾತ್ರ ಮಾತಾಡ್ಬೋದು. ಅವರು ಹೆರಾಸ್ ಮಾಡ್ತಾವ್ರೆ, ಅನ್ನೆಸೆಸರಿ ಅವ್ರನ್ನ ಸಿಗಾಕಿಸ್ತಾವ್ರೆ, ಇವ್ರು ಬೇರೆ ಬೇರೆ ಸಂಬಂಧ ಪಡೆದವ್ರನ್ನೆಲ್ಲ ಒಳಗಡೆಗೆ ಹಾಕಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅವರು ಏನು ಕಾರಣಗಳನ್ನ ಅವ್ರು ಹೇಳ್ತಾರೋ ಹೇಳ್ಕೋಬೋದು ಅಡ್ವೊಕೇಟ್ಗಳು ಬಿಹಾಫ್ ಆಫ್ ದೇರ್ ಕ್ಲೈಂಟ್. ಆಮೇಲೆ ಇದು ಯಾವುದೂ ಸಹ ಈ ಸಮಯದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಗಣನೆಗೆ ಬರಲ್ಲ. ಮ್ಯಾಜಿಸ್ಟ್ರೇಟ್ ಅವ್ರು ಏನು ಅಂತಂದರೆ ಈಸ್ ನಾವು ಯಾವುದು ಸಾಕ್ಷಾತ್ಕಾರಗಳಿದ್ದಾವೆ ಅದನ್ನು ಯಾವುದೂ ಗಿರಣೆ ಕಸ್ಟಡಿ ಕೊಡಬೇಕಾದಂಥ ಡಿಸ್ಕ್ರಿಷನ್ ಒಂದೇ ಅವ್ರಿಗಿರ್ತದೆ. ಇದರಲ್ಲಿ ಕೊಡಬಾರ್ದಾ, ಇಷ್ಟು ದಿವಸ ಕೊಡಬಾರ್ದು ಅಂತ ಏನೇನು ಎವಿಡೆನ್ಸ್ಗಳು ಸಂಬಂಧಪಟ್ಟಂಗೆ ಪೂರಕವಾಗಿ ಎಲ್ಲ ಆಲೋಚನೆ ಮಾಡ್ತಕ್ಕಂಥದ್ದು ಸೆಷನ್ಸ್ ಕೋರ್ಟ್ ಒಳಗಡೆ. ಯಾಕೆಂದರೆ ಸೆಷನ್ಸ್ ಕೋರ್ಟ್ಗೆ ಕಮಿಟಲ್ ಆಗಿಬಿಟ್ಟು ಪೂರ್ಣ ಪ್ರಮಾಣದ ಚಾರ್ಜ್ ಶೀಟು ಅಲಾಂಗ್ ವಿತ್ ಆಲ್ ಪ್ರಾಪರ್ಟೀಸ್ಗಳು ಕಮಿಟಲ್ಗೆ ಕಳಿಸ್ಕೊಟ್ಟಾದ್ಮೇಲೆ ಪೂರ್ಣ ಪ್ರಮಾಣದ ದಾಖಲಾತಿ ಸೆಷನ್ಸ್ ಕೋರ್ಟಿಗೆ ಬಂದ್ಬಿಡುತ್ತೆ. ಸೆಷನ್ಸ್ ಕೋರ್ಟಿಗೆ ಬಂದಾದ್ಮೇಲೆ ಟ್ರೇಲ್ ಕಮೆನ್ಸ್ ಆದಮೇಲೆ ಇವ್ರಿಗೂ ಕೋರ್ಟ್ಗಳಲ್ಲಿ ನಿಂತ್ಕೊಂಡು ಪಾರ್ಟಿ ಇನ್ ಪರ್ಸನ್ ವಾದ ಮಾಡಿದ್ರೆ ಅದು ಬೇರೆ ವಿಚಾರ. ಥ್ರೂ ಲಾಯರ್ ಮುಖಾಂತರ ಮಾತಾಡುವಂಥ ಸಮಯ ಬಂದಾಗ ಲಾಯರ್ ಮುಖಾಂತರನೇ ಮಾತಾಡ್ಬೇಕು. ಅವರು ಬೇರೆ ಇವ್ರ ಮಧ್ಯದಲ್ಲಿ ನಿಂತ್ಕೊಂಡು ನಮ್ಗೆ ಹಂಗಾಯ್ತು ಹಿಂಗಾಯ್ತು ಕೆಲವಷ್ಟೆಲ್ಲ ಹೇಳ್ಬೋದು ಅಷ್ಟೇ. ಸಣ್ಣ ಪುಟ್ಟ ಏನಾದರೂ ಆರೋಗ್ಯ ಸಮಸ್ಯೆ ಇದೆ, ನಂಗೆ ತೊಂದರೆ ಇದೆ, ನಮಗೆ ದಯಮಾಡಿ ಸಣ್ಣ ಅವ್ರ ಏನು ಅಂದರೆ ಅವ್ರಿಗೇನು ಪರ್ಸನಲ್ ವಿಚಾರಗಳು ಅಷ್ಟೇ. ನನಗೆ ಹಿಂಗೆ ತೊಂದರೆ ಇದೆ, ಈ ಥರ ಇದೆ, ಅದನ್ನು ಸಹ ನಾನೇನಾದರೂ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅದು ಮಾಡಬೇಕು, ಅದನ್ನು ಅಡ್ವೊಕೇಟ್ ಮುಖಾಂತರನೇ ಸಲ್ಲಿಸಬೇಕಾಗ್ತದೆ. ಇದೇನಿದ್ರು ಇವ್ರು ಒಂದೇ ಒಂದು ಟೈಮು ಕೋರ್ಟ್ಗಳಲ್ಲಿ ಮಾತಾಡ್ತಕ್ಕಂಥದ್ದು ಚಾರ್ಜ್ ಫ್ರೇಮ್ ಮಾಡುವಂಥ ಮಾಡ್ತಾರಲ್ಲ, ಆ ಸಮಯದಲ್ಲಿ ಇಂತಿಂಥ ದೋಷಾರೋಪಣಾ ಪಟ್ಟಿಗೆ ಮೇಲೆ ಏರಿಸಿದ್ದಾರೆ. ಇದು ನಿಮಗೆ ನೋಡಿ ಇದು ಸರಿ, ನಿಮಗೆ ಇದರಲ್ಲಿ ಏನು ಹೇಳ್ತೀರಿ, ಒಪ್ಕೋತೀರಾ, ಹೌದು ಅಂತೀರಾ ಇಲ್ವಾ ಅಂತೀರಾ ಅಂದಾಗ ಇವರು ಇಲ್ಲ ಸುಳ್ಳು ಅಂತ ಹೇಳುವಂಥದ್ದು ಒಂದೇ ಒಂದು ಅಧಿಕಾರ ಬಿಟ್ಟರೆ ಬೇರೆ ಏನು ಉಳಿದದ್ದೆಲ್ಲನೂ ಅಡ್ವೊಕೇಟ್ ಮಾತ್ರ ಮಾಡ್ತಾರೆ. ಫೈನ್. ಈ ಚರ್ಚೆ ನಾನು ಮತ್ತಷ್ಟು ಮುಂದುವರಿಸ್ತೀನಿ. ಇದರಲ್ಲಿ ಇನ್ನೊಂದು ಭಾಗ ಕೂಡ ಇದೆ. ಆ ಭಾಗದಲ್ಲಿ ಏನಂತ ಹೇಳಿದ್ರೆ, ಈಗ ಯಾರೊಬ್ಬರು ಒಂದು ಕೊಲೆ ಆರೋಪದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಆ ಗುಂಪಲ್ಲಿದ್ದರು. ಆ ರಾತ್ರಿ ಆ ಮನುಷ್ಯ ಮಾಡಿದಂಥ ಕರೆಗಳು ಕೂಡ ನಿರ್ಣಾಯಕ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ದರ್ಶನ್ ಅವತ್ತು ಇದೆಲ್ಲ ಘಟನೆ ನಡೀತು, ಅವರ ಗುಂಪಿನವರು ಅವರು ಬಾಡಿ ಡಿಸ್ಪೋಸ್ ಮಾಡಿಬಿಟ್ರಪ್ಪ, ಎಲ್ಲಾದರೂ ಬಿಸಾಕ್ಬಿಟ್ರಪ್ಪ ಅಂತ ಹೇಳಿ ಹೋದ ನಂತರದಲ್ಲಿ ಅವರು ಮಾಡಿರಬಹುದಾದ ಕಾಲ್, ಅವ್ರ ಮೊಬೈಲಾದರೂ ಬಳಸ್ಕೊಂಡಿರಲಿ, ಡ್ರೈವರ್ ಮೊಬೈಲಾದರೂ ಬಳಸ್ಕೊಂಡಿರಲಿ, ಆ ಮೊಬೈಲಿಂದ ಕಾಲ್ ಹೋಗಿರುತ್ತಲ್ಲ, ಅವ್ರಗಳ ಕಥೆ ಏನೀಗ? ಅವರು ಇದಕ್ಕೆ ಸಾಕ್ಷಿ ಆಗ್ತಾರಾ? ದರ್ಶನ್ ಆತಂಕಕ್ಕೆ ಅವರು ವಿಟ್ನೆಸ್ ಆಗ್ತಾರಾ? ಸಲಹೆ ಕೇಳಿದ್ದಕ್ಕೆ, ಏನು ಸಲಹೆ ಕೊಡಬೇಕು ಅಂತ ಕೇಳಿದ್ದಕ್ಕೆ ಅವ್ರ ಪಾತ್ರ ಅವಾಗ ಏನಿತ್ತು, ಅದನ್ನು ಯಾಕೆ ಅವ್ರು ಇಲ್ಲಿವರೆಗೂ ಬಾಯಿ ಬಿಡಲಿಲ್ಲ?